ಚಿಕನ್ ಸಾಂಬಾರ್. ನಮಸ್ಕಾರ, ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಫಾರಂ ಕೋಳಿಲಿ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ. ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ. 1.5 kg ಫಾರಂ ಕೋಳಿ ತಗೊಂಡಿದ್ದೀವಿ. ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಹುರ್ಗಡ್ಲೆ ಒಂದು 4 ರಿಂದ 5 ಸ್ಪೂನು, ಚಕ್ಕೆ ಲವಂಗ ಗಸಗಸೆ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಒಂದು ಈರುಳ್ಳಿ ಉದ್ದುದು ಕಚ್ಚಿರೋದು, ನಾಲ್ಕರಿಂದ 5 ಸ್ಪೂನ್ ಹುರ್ಗಡ್ಲೆ, 2 ಸ್ಪೂನ್ ಗಸಗಸೆ, ಚಕ್ಕೆ ಲವಂಗ ಎಲ್ಲ ಹಾಕೊಳ್ಳಿ. ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನು, ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು. ಇದನ್ನ ಆರಿಸ್ಬಿಟ್ಟು ರುಬ್ಕೊಳ್ಳಿ, ನೈಸಾಗಿ ರುಬ್ಕೊಳ್ಳಿ. ಇವಾಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಒಂದು ಈರುಳ್ಳಿ, ಫ್ರೈ ಮಾಡಿ. ಇವಾಗ 1.5 kg ಫಾರಂ ಕೋಳಿ ಹಾಕೊಳ್ಳೋಣ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಬೇಯಲಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ಳಿ. ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ರುಬ್ಕೊಂಡಿರೋ ಮಸಾಲ ಹಾಕೊಳ್ಳಿ. ಮಸಾಲ ಹಾಕೊಂಡಾದ್ಮೇಲೆ ಧನಿಯಾ ಪುಡಿ ಒಂದು 3-4 ಸ್ಪೂನ್ ಹಾಕೊಳ್ಳಿ. ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕೋಬೇಕು. ಪೌಡರು 1.5 ಸ್ಪೂನ್, ಮಿಕ್ಸ್ ಮಾಡಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ತೊಳೆದಿಕೊಂಡಿರೋ ಮೊಟ್ಟೆ ಎಲ್ಲ ಹಾಕೊಳ್ಳಿ, ಅದ್ರ ಜೊತೆ ಬಂದಿರುತ್ತಲ್ಲ. ನಿಧಾನಕ್ಕೆ, ಇದಾದ್ಮೇಲೆ ಮಿಕ್ಸ್ ಮಾಡಬಾರ್ದು. ಅವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದು, ಈಗ ಒಂದು ಸ್ವಲ್ಪ ಹಾಕೊಳ್ಳಿ.
ಇವಾಗ ಕ್ಲೋಸ್ ಮಾಡ್ಬಿಟ್ಟು ಒಂದ್ 4 ರಿಂದ 5 ವಿಷಲ್ ಮಾಡಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು, ಚಿಕನ್ ಸಾಂಬಾರು ತೆಳ್ಳಗೆ, ತುಂಬಾನೇ ಚೆನ್ನಾಗಿದೆ. ಈ ತರ ಮಾಡ್ಕೋಬಹುದು ನೀವು, ಈ ತರ ಮಾಡ್ಕೋಬಹುದು. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.